ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 23, 2023ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇತ್ತೀಚೆಗೆ ಕೆಳಗಿನ ಯಾವ ಮಹಿಳಾ ಕುಸ್ತಿಪಟು ಡಿಸೆಂಬರ್ 2023ರಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿಯಿಂದ ನಿವೃತ್ತಿ ಘೋಷಿಸಿದ್ದಾರೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3, ಸಾಕ್ಷಿ ಮಲ್ಲಿಕ್. ಡೀಟೇಲ್ಸನ್ನು ನೋಡಿ. ಸೊ ಸಾಕ್ಷಿ ಮಲ್ಲಿಕ್ ಇದೀಗ ಇಂಡಿಯನ್ ಒಲಿಂಪಿಯನ್ ಇವರು. ಸೊ ಇವರು ತಮ್ಮ ಸ್ಪೋರ್ಟ್ಸಿಗೆ ಅಂದರೆ ರೆಜ್ಲಿಂಗ್ಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ನಾವು ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನೋಡೋಣ. ನೋಡಿ, ಸಾಕ್ಷಿ ಮಲ್ಲಿಕ್ಕಿಗೆ ಈಗ 31 ವರ್ಷ. ಭಾರತೀಯ ಮಹಿಳಾ ಕುಸ್ತಿಪಟು ಇವರು ಡಿಸೆಂಬರ್ 21, 2023ರಂದು ನಿವೃತ್ತಿಯನ್ನು ಘೋಷಿಸಿದರು. ಸಾಕ್ಷಿ ಮಲ್ಲಿಕ್ 2016ರ ರಿಯೋ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ವಿಜೇತರಾಗಿದ್ದರು ಇವರು. ಈ ಮೂಲಕ ಸಾಕ್ಷಿ ಮಲ್ಲಿಕ್ ಅವರ ಪ್ರಮುಖ ಅಂತಾರಾಷ್ಟ್ರೀಯ ಕ್ರೀಡಾ ಸಾಧನೆಗಳನ್ನು ಕುರಿತು ನಾವು ಈಗ ನೋಡೋಣ. ನೋಡಿ, ಅವರ ಪ್ರಮುಖ ಪಂದ್ಯಾವಳಿಯಲ್ಲಿ ಪದಕಗಳನ್ನು ನಾವು ನೋಡೋದಾದರೆ 2014ರಲ್ಲಿ ಗ್ಲಾಸ್ಗೋದಲ್ಲಿ ನಡೆದಿರತಕ್ಕಂಥ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕವನ್ನು ಪಡೆದಿದ್ದರು. 2016ರ ರಿಯೋ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಪಡೆದಿದ್ದರು. 2018ರ ಕ್ವೀನ್ಸ್ಲ್ಯಾಂಡ್ನ ಮತ್ತು ಆಸ್ಟ್ರೇಲಿಯಾ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದರು. 2022ರ ಕಾಮನ್ವೆಲ್ತ್ ಬರ್ಮಿಂಗ್ ಹ್ಯಾಮ್ನಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದರು. ಸಾಕ್ಷಿ ಮಲ್ಲಿಕ್ ಏನಿದ್ದಾರೆ 3 ಸೆಪ್ಟೆಂಬರ್ 1992ರಂದು ಹರಿಯಾಣದ ರೋಹ್ಟಂಗ್ನಲ್ಲಿ ಜನಿಸಿದರು. ನೋಡಿ, ಇವರು ಹರಿಯಾಣದವರು ಎಂಬುದು ಗಮನದಲ್ಲಿರಲಿ ಸ್ನೇಹಿತರೆ, ಹರಿಯಾಣ ರಾಜ್ಯದವರು. ಹಾಗಾದರೆ ಒಲಿಂಪಿಕ್ ಪದಕ ಪಡೆದ ಭಾರತದ ಮೊದಲ ಮಹಿಳಾ ಕುಸ್ತಿಪಟು ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರವಾಗಿದ್ದರು. ನೋಡಿ, ಒಲಿಂಪಿಕ್ಸ್ನಲ್ಲಿ ಪದಕವನ್ನು ಪಡೆದಂತಹ ಮೊಟ್ಟ ಮೊದಲ ಭಾರತೀಯ ವುಮೆನ್ ರೆಸ್ಲರ್ ಆಗಿದ್ದರು ಇವರು. ಇನ್ನು ಸಾಕ್ಷಿ ಮಲ್ಲಿಕ್ 2016ರ ರಿಯೋ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದರು ಮತ್ತು ತಮ್ಮ ಚೊಚ್ಚಲ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಗೆದ್ದರು. ಸಾಕ್ಷಿ ಮಲ್ಲಿಕ್ ಅವರ ಪದಕವು ಮಹಿಳಾ ಕುಸ್ತಿಪಟು ಗೆದ್ದ ಭಾರತಕ್ಕೆ ಮೊದಲ ಒಲಿಂಪಿಕ್ ಪದಕ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದರು. ಸಾಕ್ಷಿ ಮಲ್ಲಿಕ್ ನಿವೃತ್ತಿಗೆ ಕಾರಣವೇನು? ಹಾಗಾದರೆ ಕೇವಲ 31ನೇ ವರ್ಷಕ್ಕೆ ಅವರು ನಿವೃತ್ತಿಯನ್ನು ಘೋಷಿಸಲು ಕಾರಣ ಏನು ಅಂತಂದರೆ, ನೋಡಿ, ಹೋದ ವರ್ಷ ಸ್ವಲ್ಪ ಇಶ್ಯೂ ಆಗಿತ್ತು. ಭಾರತದ ಕುಸ್ತಿ ಒಕ್ಕೂಟದ ಅಂದರೆ WFI ಮಾಜಿ ಅಧ್ಯಕ್ಷ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಅವರನ್ನು ಹುದ್ದೆಯಿಂದ ವಜಾಗೊಳಿಸುವಂತೆ ಸಾಕ್ಷಿ ಮಲ್ಲಿಕ್ ಕಳೆದ ಹಲವು ತಿಂಗಳುಗಳಿಂದ ಪ್ರತಿಭಟನೆ ನಡೆಸಿದ್ದರು. ಅದರ ತರುವಾಯ ಆದರೆ ಡಿಸೆಂಬರ್ 2023ರಲ್ಲಿ ಬ್ರಿಜ್ ಭೂಷಣ್ ಸಿಂಗ್ ಅವರ ನಿಕಟವರ್ತಿಯಾಗಿದ್ದ ಸಂಜಯ್ ಸಿಂಗ್ ಅವರು ಭಾರತೀಯ ಕುಸ್ತಿ ಅಸೋಸಿಯೇಷನ್ನ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸೊ ಇದು ನೀವು ಗಮನಿಸಬೇಕಾಗಿರತಕ್ಕಂಥ ಮಾಹಿತಿ. ನೋಡಿ, ಈಗ ಪ್ರಚಲಿತದಲ್ಲಿದೆ. ಯಾಕಂದರೆ ಇವರು ಸಾಕ್ಷಿ ಮಲ್ಲಿಕ್ ಇದೇ ಕಾರಣದಿಂದಾಗಿ ಅವರು ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಯಾವ ಕಾರಣ ಅಂತಂದರೆ, ಭಾರತೀಯ ಕುಸ್ತಿ ಅಸೋಸಿಯೇಷನ್ನ ಹೊಸ ಅಧ್ಯಕ್ಷರಾಗಿ ಇದೀಗ ಆಯ್ಕೆಯಾಗಿರ್ತಕ್ಕಂಥವರು ಸಂಜಯ್ ಸಿಂಗ್ ಅಂತ ಹೇಳ್ತೀವಿ. ಸಂಜಯ್ ಸಿಂಗ್ ಅವರು ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಕಾರಣದಿಂದಾಗಿ ಸಾಕ್ಷಿ ಮಲ್ಲಿಕ್ ಅವರು ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಸೊ ಇದು ಅವರ ಬಗ್ಗೆ ಸಂಪೂರ್ಣ ಮಾಹಿತಿಯಾಗಿದೆ. ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ. ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿರುವ ತೀವ್ರ ಅಳಿವಿನಂಚಿನ ಚನ್ನಬರ್ಕ ಮೀನುಗಳು ಭಾರತದ ಕೆಳಗಿನ ಯಾವ ರಾಜ್ಯದಲ್ಲಿ ಮಾತ್ರ ಕಂಡುಬರುತ್ತವೆ? ನೋಡಿ, ಚನ್ನಬಾರ್ಕ ಎಂಬುದು ಕೆಳಗಿನ ಯಾವ ಜೀವಿಗೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು. ಇದೊಂದು ಫಿಶ್. ಚನ್ನಬಾರ್ಕ ಎಂಬುದು ಒಂದು ಫಿಶ್ ಆಗಿದೆ. ಇದು ತೀವ್ರವಾಗಿ ಅಳಿವಿನಂಚಿನಲ್ಲಿದೆ. ಅಷ್ಟೇ ಅಲ್ಲದೆ ಇದು ಅತ್ಯಂತ ರೇರ್ ಮತ್ತು ವಿಶಿಷ್ಟ ಬಣ್ಣದಿಂದ ಕೂಡಿರತಕ್ಕಂಥ ಕಾರಣದಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿನ ಮಾರಾಟದ ಬೆಲೆಯ ವಸ್ತುವಾಗಿದೆ ಇದು. ಸೊ ಆ ಕಾರಣಕ್ಕಾಗಿ ಪ್ರಚಲಿತದಲ್ಲಿದೆ. ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2, ಅಸ್ಸಾಂ ಮತ್ತು ನಾಗಾಲ್ಯಾಂಡ್. ಅಸ್ಸಾಂ ಅಂತ ಮಾಡ್ಕೊಳ್ಳಿ, ಇದನ್ನ ಅಸ್ಸಾಂ ಮತ್ತು ನಾಗಾಲ್ಯಾಂಡ್ನಲ್ಲಿ ಕಂಡುಬರುತ್ತದೆ. ಸೊ ಈಗ ಸುದ್ದಿಯಲ್ಲಿರಲು ಕಾರಣ ಏನಂತ ನೋಡೋಣ. ದಿ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ನೋಡಿ, ಇಲ್ಲಿ
ಸೊ ಈ ಫಿಶನ್ನು ಮಾರಾಟ ಮಾಡಲು ಒಟ್ಟು 4.5 ಕೋಟಿ ಬಿಗ್ಗೆಸ್ಟ್ ಮಾಲ್ ಒಂದು ಹೋಗ್ತಾಯಿತ್ತು. ಸೊ ಇದನ್ನು ಬೇಹುಗಾರಿಕೆಯಿಂದ ಪತ್ತೆ ಹಚ್ಚಲಾಗಿದೆ. ಸೊ ಇಲ್ಲಿ ನೋಡಿ, ಇದಕ್ಕೆ ಚನ್ನ ಬಾರ್ಕಾ ಅಂತ ಕರೀತಾರೆ. ಇದೊಂದು ಫಿಶ್ ಜಾತಿಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು ಕೂಡ ಗಮನದಲ್ಲಿರಲಿ. ಸೊ ಇಲ್ಲಿ ಗಮನಿಸಬಹುದು, ಈ ಫಿಶನ್ನು ವಿಶಿಷ್ಟವಾಗಿರ್ತಕ್ಕಂಥ ಬಣ್ಣದಿಂದ ಕೂಡಿದೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆಯುಳ್ಳವಂಥ ಒಂದು ಮೀನಾಗಿದೆ ಇದು. ನೋಡಿ, ಅಸ್ಸಾಂ ಅರಣ್ಯ ಇಲಾಖೆ ಅಧಿಕಾರಿಗಳು ಇತ್ತೀಚೆಗೆ ದಿಬ್ರುಗಢ ವಿಮಾನ ನಿಲ್ದಾಣದಲ್ಲಿ 4.5 ಕೋಟಿ ಮೌಲ್ಯದ, ನೋಡಿ ಕೇವಲ 500 ಮೀನುಗಳಿಗೆ 4.5 ಕೋಟಿ ಮೌಲ್ಯ ಬಾಳ್ತಾ ಇದ್ದಾವೆ ಇವು. ಸೊ ಈ ಒಂದು ಹೆಚ್ಚು ಚನ್ನ ಬಾರ್ಕಾ ಮೀನುಗಳನ್ನು ಒಳಗೊಂಡ ಕಳ್ಳ ಸಾಗಣೆ ಪ್ರಯತ್ನವನ್ನು ತಡೆದಿದ್ದಾರೆ. ಇದು ಈಶಾನ್ಯ ಭಾರತ ಮತ್ತು ಬಾಂಗ್ಲಾದೇಶದ ಮೇಲಿನ ಬ್ರಹ್ಮಪುತ್ರ ನದಿಯ ಜಲಾನಯನ ಪ್ರದೇಶಕ್ಕೆ ಸ್ಥಳೀಯವಾಗಿ ಕಂಡುಬರುತ್ತವೆ ಇವು. ಹಾಗಾದರೆ ಇವು ಭಾರತದ ಈಶಾನ್ಯ ಭಾರತದಲ್ಲಿ ಅಂದರೆ ಅಸ್ಸಾಂ ಮತ್ತು ನಾಗಾಲ್ಯಾಂಡ್ ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿವೆ. ಇದು ಅಪರೂಪದ ಅಲಂಕಾರಿಕ ಮೀನು ಆಗಿರುವುದರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಹೊಂದಿದೆ ಮತ್ತು ಇದು ಅಕ್ರಮ ವ್ಯಾಪಾರಕ್ಕೆ ಒಳಗಾಗುತ್ತದೆ. ಇದನ್ನು ಸಂರಕ್ಷಣಾ ಸ್ಥಿತಿ ನೋಡೋದಾದರೆ IUCNನಿಂದ ಡೇಟಾ ಕೊರತೆ ಎಂದು ನಿರ್ಣಯಿಸಲಾಗಿದೆ. 2014ರಲ್ಲಿ IUCNನಿಂದ ಆವಾಸಸ್ಥಾನದ ನಷ್ಟದಿಂದಾಗಿ ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತೆ ಇದನ್ನು ನಿರ್ಣಯಿಸಲಾಗಿದೆ. ನೋಡಿ, ಇದು ತೀವ್ರವಾಗಿ ಅಳಿವಿನಂಚಿನಲ್ಲಿದೆ. ನೆಕ್ಸ್ಟ್ ನಾವು 3ನೇ ಕ್ವಶನ್ ನೋಡೋಣ. ಸೊ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ಇದು, ಗಮನಿಸಿ. ಭಾರತ ಸರ್ಕಾರವು ಕೆಳಗಿನ ಯಾವ ವರ್ಷದ ವೇಳೆಗೆ ಅಂಟಾರ್ಟಿಕಾದಲ್ಲಿ ಮೈತ್ರಿ 2, ನೋಡಿ ಆಲ್ರೆಡಿ ಮೈತ್ರಿ ಎಂಬತಕ್ಕಂಥ ಒಂದು ಸಂಶೋಧನಾ ಸಂಸ್ಥೆ ಅಂಟಾರ್ಟಿಕಾದಲ್ಲಿದೆ. ಆದರೆ ಇದನ್ನು ಮತ್ತೆ ಪುನರಾಭಿವೃದ್ಧಿ ಮಾಡುವ ಉದ್ದೇಶದಿಂದಾಗಿ 2ನೇ ಮೈತ್ರಿ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲಿದೆ. ಯಾವ ವರ್ಷದ ವೇಳೆಗೆ? ಸರಿಯಾಗಿರ್ತಕ್ಕಂಥ ಉತ್ತರ ಜನವರಿ 2029. ನೋಡಿ, ಜನವರಿ 2029ರ ವೇಳೆಗೆ ಅಂಟಾರ್ಟಿಕಾದಲ್ಲಿ ಹೊಸದಾಗಿ ಮೈತ್ರಿ 2 ಹೆಸರಿನ ಸಂಶೋಧನಾ ಕೇಂದ್ರವನ್ನು ಭಾರತ ಸರ್ಕಾರ ತೆರೆಯಲಿದೆ. ಅದಕ್ಕಾಗಿ ಸಂಪೂರ್ಣ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಆಲ್ರೆಡಿ ಇದೀಗ ದಕ್ಷಿಣ ಗಂಗೋತ್ರಿ ಅಂತಂದೇಳಿ, ಮೈತ್ರಿ ಅಂತಂದೇಳಿ, ಭಾರತಿ ಅಂತಂದೇಳಿ 3 ಸಂಶೋಧನಾ ಕೇಂದ್ರಗಳು ಅಂಟಾರ್ಟಿಕಾದಲ್ಲಿ ಇದೆ. ಓಕೆ, ಸೊ ಅದರ ಬಗ್ಗೆ ಈಗ ಮಾಹಿತಿ ನೋಡೋಣ. ಇಲ್ಲಿ ಮೈತ್ರಿ ಮತ್ತು ಭಾರತಿ ಎಂಬುದು ಶಾಶ್ವತವಾಗಿ ಇದು ಪೂರ್ಣವಾಗಿ ಕಾರ್ಯಾಚರಣೆ ಮಾಡ್ತದೆ. ಆದರೆ ಗಂಗೋತ್ರಿ ಅಂದರೆ ದಕ್ಷಿಣ ಗಂಗೋತ್ರಿ ಎಂಬತಕ್ಕಂಥದ್ದು ಅತ್ಯಂತ ಹಳೆಯದಾಗಿರುವುದರಿಂದ ಕೇವಲ ಅದು ಕೆಲವೇ ವಸ್ತುಗಳಿಗೆ ಮಾತ್ರ ಸೀಮಿತವಾಗಿದೆ. ಅದು ಸಂಶೋಧನಾ ಕಾರ್ಯಕ್ಕೆ ಇದೀಗ ಯೂಸ್ ಮಾಡ್ತಾ ಇಲ್ಲ. ಓಕೆ, ಸೊ ಪ್ರೆಸೆಂಟ್ಲಿ 2 ಕಾರ್ಯನಿರ್ವಹಿಸ್ತವಿದೆ. ಅಲ್ಲಿ ಡೀಟೇಲ್ಸನ್ನು ನೋಡೋಣ, ಅದರೆಲ್ಲ ಮಾಹಿತಿಯನ್ನು. ಸೊ ಇದನ್ನು PAB ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಿ. ಆಪರೇಷನಲೈಸೇಷನ್ ಆಫ್ ಮೈತ್ರಿ 2, ನೋಡಿ ಮೈತ್ರಿ 2 ಸ್ಟೇಷನ್ ಇನ್ ಅಂಟಾರ್ಟಿಕಾ. ಸೊ ಮೈತ್ರಿ 2 ಹೆಸರಿನ ಸ್ಟೇಷನನ್ನು ಇದೀಗ ಅಂಟಾರ್ಟಿಕಾದಲ್ಲಿ ತೆರೆಯಲಾಗ್ತಾ ಇದೆ. ಸೊ ಡಿಸೆಂಬರ್ 2023ರಲ್ಲಿ ಸೊ PAB ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜನವರಿ 29ರೊಳಗೆ, ನೋಡಿ ಜನವರಿ 2029ರೊಳಗೆ ಪೂರ್ವ ಅಂಟಾರ್ಟಿಕಾದಲ್ಲಿ ಮೈತ್ರಿ 2 ನಿಲ್ದಾಣದ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸುವ ಸಾಧ್ಯತೆಯನ್ನು ಭಾರತ ಸರ್ಕಾರ ವ್ಯಕ್ತಪಡಿಸಿದೆ. ಕೇಂದ್ರ ಭೂ ವಿಜ್ಞಾನ ಸಚಿವ ಕಿರಣ್ ರಿಜಿಜು ಅವರು ಡಿಸೆಂಬರ್ 21, 2023ರಂದು ರಾಜ್ಯಸಭೆಯಲ್ಲಿ ಲಿಖಿತ ಉತ್ತರಕ್ಕೆ ಈ ಮಾಹಿತಿಯನ್ನು ನೀಡಿದ್ದಾರೆ. ಕೇಂದ್ರ ಸಚಿವ ಕಿರಣ್ ರಿಜಿಜುರವರ ಪ್ರಕಾರ ಭಾರತೀಯ ಸಂಶೋಧನಾ ನೆಲೆ ಮೈತ್ರಿ 2ಗಾಗಿ ಜಾಗವನ್ನು ಆಲ್ರೆಡಿ ಗುರುತಿಸಲಾಗಿದೆ. ಇದಕ್ಕಾಗಿ ಪ್ರಾಥಮಿಕ ಸ್ಥಳಾಕೃತಿ ಸಮೀಕ್ಷೆ ಕೂಡ ನಡೆಯುತ್ತಿದೆ ಅಂತ ತಿಳಿಸಿದ್ದಾರೆ. ಹಾಗಾದರೆ ಹೊಸ ಸಂಶೋಧನಾ ಕೇಂದ್ರದ ಅವಶ್ಯಕತೆ ಏಕೆ ಅವಶ್ಯಕತೆ ಇದೆ? ನೋಡಿ, ಭಾರತದ ಪ್ರಸ್ತುತ ಸಂಶೋಧನಾ ಕೇಂದ್ರವಾದ ಮೈತ್ರಿ ಸಾಕಷ್ಟು ಹಳೆಯದ. ಅಂತಹ ಪರಿಸ್ಥಿತಿಯಲ್ಲಿ ಹೊಸ ಸಂಶೋಧನಾ ಕೇಂದ್ರವನ್ನು ರಚಿಸುವುದು ನಮಗೆ ಅನಿವಾರ್ಯವಾಗಿದೆ. ಹಾಗಾದರೆ ಅಂಟಾರ್ಟಿಕಾದಲ್ಲಿರುವ ಭಾರತದ ಇತರ ಸಂಶೋಧನಾ ಕೇಂದ್ರಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ನೋಡಿ 1981ರಲ್ಲಿ ಪ್ರಾರಂಭವಾದ ಭಾರತೀಯ ಅಂಟಾರ್ಟಿಕಾ ಕಾರ್ಯಕ್ರಮ, ಇದು ಗಮನದಲ್ಲಿರಲಿ. ಭಾರತೀಯ ಅಂಟಾರ್ಟಿಕ್ ಕಾರ್ಯಕ್ರಮ ಯಾವ ವರ್ಷ ಪ್ರಾರಂಭವಾಯಿತು ಅಂತ ಕೇಳ್ತಾರೆ, 1981ರಲ್ಲಿ. ಸೊ ಅಲ್ಲಿಂದ ಈ ಕಾರ್ಯಕ್ರಮವು ನವೆಂಬರ್ 2021ರಲ್ಲಿ 40 ವೈಜ್ಞಾನಿಕ ದಂಡಯಾತ್ರೆಗಳನ್ನು ಪೂರ್ಣಗೊಳಿಸಿದೆ.
ನೋಡಿ 40 ರೀತಿಯ ವೈಜ್ಞಾನಿಕ ಒಂದು ಸಂಶೋಧನೆಗಳನ್ನು ಪೂರ್ಣಗೊಳಿಸಿದೆ. ಅಂಟಾರ್ಟಿಕಾದಲ್ಲಿ ಭಾರತ 3 ಶಾಶ್ವತ ಸಂಶೋಧನಾ ನೆಲೆಗಳನ್ನು ನಿರ್ಮಿಸಿದೆ. ಅವುಗಳ ಪೈಕಿ ದಕ್ಷಿಣ ಗಂಗೋತ್ರಿ 1983, ಮೈತ್ರಿ 1988, ಭಾರತಿ 2012. ನೋಡಿ ರೀಸೆಂಟಾಗಿ ಭಾರತಿ ಎಂಬುದಿದೆ. ಇಲ್ಲಿ ಮುಖ್ಯವಾಗಿ ದಕ್ಷಿಣ ಗಂಗೋತ್ರಿ 1983ರಲ್ಲಿದೆ. ಇದು ಭಾರತೀಯ ಅಂಟಾರ್ಟಿಕ್ ಕಾರ್ಯಕ್ರಮದ ಭಾಗವಾಗಿ ಅಂಟಾರ್ಟಿಕಾದಲ್ಲಿ ಮೊದಲ ಭಾರತೀಯ ವೈಜ್ಞಾನಿಕ ಸಂಶೋಧನಾ ನೆಲೆಯಾಗಿ ಸ್ಥಾಪಿಸಲ್ಪಟ್ಟಿದೆ. ಪ್ರಸ್ತುತ ದಕ್ಷಿಣ ಗಂಗೋತ್ರಿಯ ಸ್ಥಿತಿ ತುಂಬ ಕೆಟ್ಟದಾಗಿದೆ ಮತ್ತು ಇದು ಕೇವಲ ಸರಬರಾಜು ಕೇಂದ್ರವಾಗಿ ಮಾತ್ರ ಉಳಿಸಿಕೊಂಡಿದೆ ಸ್ನೇಹಿತರೆ. ನೋಡಿ, ಕೇವಲ ಸರಬರಾಜು ಕೇಂದ್ರವಾಗಿ ಈಗ ಕೆಲಸ ಮಾಡ್ತಾ ಇದೆ ಇದು. ಓಕೆ, ಸೊ ನೆಕ್ಸ್ಟ್ ನಾವು 4ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೇಂದ್ರದ ಕೆಳಗಿನ ಯಾವ ಸಚಿವಾಲಯವು ಪಾಟ್ ಮಿತ್ರೋ ಮೊಬೈಲ್ ಅಪ್ಲಿಕೇಶನನ್ನು ಪ್ರಾರಂಭಿಸಿದೆ? ನೋಡಿ, ಪಾಟ್ ಅಂದರೆ ಪಾಠ ಅಂತಲೂ ಕೂಡ ನಾವು ತಿಳ್ಕೊಬೋದು. ಕನ್ನಡದಲ್ಲಿ ಇದನ್ನು ಪಾಠ ಮಿತ್ರ ಅಥವಾ ನಾವು ಮಿತ್ರ ಅಂತ ಕರಿತೇವರು, ಮಿತ್ರೋ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪಾಠ ಮಿತ್ರ ಅಥವಾ ಪಾಠ ಮಿತ್ರೋ ಮೊಬೈಲ್ ಅಪ್ಲಿಕೇಶನ್. ಸೊ ಇಲ್ಲಿ ಇಂಗ್ಲೀಷಲ್ಲೂ ಕೂಡ ನೀವಿಲ್ಲಿ ಗಮನಿಸಬಹುದು, ಪಾಟ್ ಮಿತ್ರೋ ಅಂತ ಹೇಳ್ತೀವಿ. ಸೊ ಮಿತ್ರೋ ಮೊಬೈಲ್ ಅಪ್ಲಿಕೇಶನನ್ನು ಯಾವ ಕೇಂದ್ರ ಸಚಿವಾಲಯ ಪ್ರಾರಂಭಿಸಿದೆ? ಭಾರತದಾದ್ಯಂತ ಪ್ರಾರಂಭಿಸಿದೆ. ಸರಿಯಾದಂಥ ಉತ್ತರ ಜವಳಿ ಸಚಿವಾಲಯ. ಹಾಗಾದರೆ ಏನಿದು ಯೋಜನೆ? ನೋಡಿ, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್. ಸೊ ಈ ಒಂದು ಸಚಿವಾಲಯ, ಸೊ ನೋಡಿ, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಲಾಂಚಸ್ ಪಾಟ್ ಮಿತ್ರೋ ಅಪ್ಲಿಕೇಶನ್ ಫಾರ್ ಫೆಸಿಲಿಟೇಟ್ ಯೂಟ್ ಫಾರ್ಮರ್ಸ್. ನೋಡಿ, ಮುಖ್ಯವಾಗಿ ಈ ಒಂದು ಟೆಕ್ಸ್ಟೈಲ್ಗೆ ಸಂಬಂಧಪಟ್ಟಂಥ ಫಾರ್ಮರ್ಸ್ಗಳಿಗೆ ಸಂಪೂರ್ಣವಾಗಿರತಕ್ಕಂಥ ಹೆಲ್ಪ್ ಮಾಡುವ ಉದ್ದೇಶದಿಂದಾಗಿ ಒಂದು ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇದು. ನಾವು ಡೀಟೇಲ್ಸನ್ನು ನೋಡೋಣ. ನೋಡಿ, ಜವಳಿ ಸಚಿವಾಲಯವು ಇತ್ತೀಚೆಗೆ ಸೆಣಬಿನ ರೈತರಿಗೆ, ಗಮನಿಸಿ ಸ್ನೇಹಿತರೆ, ಜೂಟ್, ಸೆಣಬು. ಓಕೆ, ಸೊ ಈ ಒಂದು ಸೆಣಬಿನ ರೈತರಿಗೆ MSP ಅಂತ ಹೇಳ್ತೀವಿ. MSP ಅಂತ ಅಂದರೆ ಕನಿಷ್ಠ ಬೆಂಬಲ ಬೆಲೆಗಳು ಅಥವಾ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕರಿತೀವಿ ಇದನ್ನು. ಸೊ ಒಂದು ಸೆಣಬಿನ ರೈತರಿಗೆ MSP ಮತ್ತು ಕೃಷಿ ಶಾಸ್ತ್ರದ ಬಗ್ಗೆ ಪ್ರಮುಖ ಮಾಹಿತಿಯನ್ನು ಒದಗಿಸಲು ಪಾಟ್ ಮಿತ್ರೋ ಮೊಬೈಲ್ ಅಪ್ಲಿಕೇಶನನ್ನು ಪ್ರಾರಂಭಿಸಿತು. ಇದು ಜೂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಭಿವೃದ್ಧಿಪಡಿಸಿದ ಮೊಬೈಲ್ ಅಪ್ಲಿಕೇಶನ್ ಆಗಿದೆ. ಉದ್ದೇಶ ಸೆಣಬಿನ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಗಳು ಮತ್ತು ಕೃಷಿ ಶಾಸ್ತ್ರದ ಬಗ್ಗೆ ಪ್ರಮುಖ ಮಾಹಿತಿಯನ್ನು ಒದಗಿಸುತ್ತದೆ. ನೆಕ್ಸ್ಟ್ ನಾವು 5ನೇ ಕ್ವಶನ್ ನೋಡೋಣ. ನೋಡಿ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಗಮನಿಸಿ. ಒಪೆಕ್ ಗುಂಪನ್ನು ತೊರೆಯಲು ಇತ್ತೀಚೆಗೆ ಯಾವ ದೇಶ ನಿರ್ಧರಿಸಿದೆ ಮತ್ತು ಈ ದೇಶ ಆಫ್ರಿಕಾದ 2ನೇ ಅತಿದೊಡ್ಡ ತೈಲ ಉತ್ಪಾದಕ ದೇಶವಾಗಿದೆ? ಸರಿಯಾದಂಥ ಉತ್ತರ ಅಂಗೋಲಾ. ನೋಡಿ, ಒಪೆಕ್ ಎಂಬುದು ಪೆಟ್ರೋಲಿಯಂ ಉತ್ಪನ್ನದ ಅಂತಾರಾಷ್ಟ್ರೀಯ ಸಹಕಾರಿ ಸಂಘವಾಗಿದೆ. ಈ ಸಂಘಟನೆಗೆ ಇದೀಗ ಅಂಗೋಲಾ ದೇಶ ತೊರೆದಿದೆ. ಈ ಸಂಘಟನೆಯನ್ನು ವೈಮನಸ್ಸಿನಿಂದ ತೊರೆದಿರ್ತಕ್ಕಂಥದ್ದು. ಹಾಗಾದರೆ ಈ ಅಂಗೋಲಾ ಎಂಬುದು ಆಫ್ರಿಕಾದಲ್ಲಿ ಕಂಡುಬರುತ್ತದೆ. ಯಾವುದಕ್ಕೆ ಫೇಮಸ್ಸು ಅಂತ ನಿಮಗೆ ಕೇಳಬಹುದು. ಆಪ್ಷನಲ್ಲಿ ವಿವಿಧ ಆಪ್ಷನ್ಗಳನ್ನು ಕೂಡ ಕೇಳಬಹುದು. ಇದು ತೈಲ ಉತ್ಪಾದನೆಗೆ ಸಂಬಂಧಪಟ್ಟಿದೆ. ಅಷ್ಟೇ ಅಲ್ಲದೆ ಇದು ಆಫ್ರಿಕಾ ಖಂಡದ 2ನೇ ಅತಿ ದೊಡ್ಡ ತೈಲ ಉತ್ಪಾದಕ ದೇಶ ಇದು ಅಂಗೋಲಾ. ಡೀಟೇಲ್ಸನ್ನು ನೋಡೋಣ. ನೋಡಿ, ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಫ್ರಿಕಾಸ್ ಸೆಕೆಂಡ್ ಬಿಗ್ಗೆಸ್ಟ್ ಆಯಿಲ್ ಪ್ರೊಡ್ಯೂಸರ್ ಆಗಿರತಕ್ಕಂಥ ಅಂಗೋಲಾ ಲೀವ್ಸ್ ಒಪೆಕ್ ಆಫ್ಟರ್. ಸೊ ನೋಡಿ, ಒಪೆಕ್ಕನ್ನು ಈಗ ತೊರೆದಿರತಕ್ಕಂಥದ್ದು. ಸೊ ಇಲ್ಲಿ ಡೀಟೇಲ್ಸನ್ನು ನಾವು ನೋಡೋಣ. ಆಫ್ರಿಕಾದ 2ನೇ ಅತಿ ದೊಡ್ಡ ತೈಲ ಉತ್ಪಾದಕ ಅಂತಂದರೆ ಇದು ಅಂಗೋಲಾ. ಇದು ಸೌದಿ ನೇತೃತ್ವದ ತೈಲ ಕಾರ್ಟೆಲ್ಗೆ ಹೊಡೆತವನ್ನು ನೀಡುವ ಮೂಲಕ ಉತ್ಪಾದನಾ ಉದ್ದೇಶಗಳ ಮೇಲಿನ ಭಿನ್ನಾಭಿಪ್ರಾಯಗಳಿಂದಾಗಿ, ನೋಡಿ ಯಾವ ಉದ್ದೇಶಕ್ಕಾಗಿ ತೊರೆದಿದೆ ಅಂತ ಕೇಳಿದರೆ ಉತ್ಪಾದನಾ ಉದ್ದೇಶಗಳ ಮೇಲಿನ ಭಿನ್ನಾಭಿಪ್ರಾಯಗಳಿಂದಾಗಿ ಒಪೆಕ್ನಿಂದ ಹಿಂತೆಗೆದುಕೊಳ್ಳುವುದಾಗಿ ಘೋಷಿಸಿದೆ. ಇತ್ತೀಚಿನ ದಶಕದಲ್ಲೇ ಒಪೆಕ್ನಿಂದ ಹೊರಬಂದ ಮಧ್ಯಮ ಗಾತ್ರದ ಉತ್ಪಾದಕರಲ್ಲಿ ಇದು ಈಕ್ವೆಡಾರ್ ಮತ್ತು ಕತಾರಿಗೆ ಸೇರುತ್ತದೆ. ಆಲ್ರೆಡಿ 2020ರಲ್ಲಿ ಈಕ್ವೆಡಾರ್ ದೇಶ, 2019ರಲ್ಲಿ ಕತಾರ್ ದೇಶ ಒಪೆಕ್ಕನ್ನು ತೊರೆದಿದ್ದವು. ನೋಡಿ, ಈ ಹಿಂದೆ
ಅಂದರೆ ಅಂಗೋಲಾಗಿನ ಮುಂದೆ ಯಾವ ದೇಶಗಳು ಒಪೆಕ್ಕನ್ನು ತೊರೆದಿದ್ವು ಅಂತ ಕೇಳಬಹುದು. ಸೊ ಇಕ್ವೆಡಾರ್ ಮತ್ತು ಖತರ್ ತೊರೆದಿದ್ವು ಸ್ನೇಹಿತರೆ 2020 ಮತ್ತು 19ರಲ್ಲಿ. ಹಾಗಾದರೆ ಒಪೆಕ್ಕನ್ನು ತೊರೆದ ಇತರೆ ದೇಶಗಳ ಬಗ್ಗೆ ನಾವು ನೋಡೋಣ. ಮುಖ್ಯವಾಗಿ ಖತರ್, ಇಂಡೋನೇಷ್ಯಾ ಮತ್ತು ಇತ್ತೀಚೆಗೆ ಇಕ್ವೆಡಾರ್ ಸೇರಿದಂತೆ ಹಲವಾರು ಕಾರಣಗಳಿಗಾಗಿ ವರ್ಷಗಳಲ್ಲಿ ಹಲವಾರು ಇತರೆ ಗುಂಪು ಸದಸ್ಯರು ತೊರೆದಿದ್ದಾರೆ. ಹಾಗಾದರೆ ಈ ಒಪೆಕ್ ಅಂದ್ರೇನು ನೋಡಿ. ಒಪೆಕ್ ಎಂಬುದು ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ ಅಂತ ಕರಿತೀವಿ ನೋಡಿ. ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ ಒಪೆಕ್. ಈ ಒಪೆಕ್ ಏನಿದೆ ಸೌದಿ ಅರೇಬಿಯಾ, ಕುವೈತ್, ವೆನಿಜುವೆಲಾ, ಇರಾನ್ ಮತ್ತು ಇರಾಕ್ ಇವು ಒಪೆಕ್ಕನ್ನು ರಚಿಸಿದವು. ಇದು 1960ರ ಸೆಪ್ಟೆಂಬರ್ನಲ್ಲಿ ಬಾಗ್ದಾದ್ ಸಮ್ಮೇಳನದಲ್ಲಿ ಸ್ಥಾಪಿಸಲಾದ ಶಾಶ್ವತ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದೆ ನೋಡಿ. ಒಪೆಕ್ನ ಫುಲ್ ಫಾರ್ಮ್ ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ. ಸ್ಥಾಪನೆಯಾಗಿದ್ದು ಯಾವಾಗ ಅಂತ ನಿಮಗೆ ಕೇಳಿದರೆ ಸೆಪ್ಟೆಂಬರ್ 1960. ಎಲ್ಲಿ? ಬಾಗ್ದಾದ್ ಸಮ್ಮೇಳನದಲ್ಲಿ. ಬಾಗ್ದಾದಲ್ಲಿ ಕಂಡುಬರುತ್ತದೆ, ಇರಾಕ್ನ ಬಾಗ್ದಾದ್ ಸಮ್ಮೇಳನದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಹಾಗಾದರೆ ಸಂಸ್ಥಾಪಕರು ಯಾರು ಅಂತ ಕೇಳಿದರೆ ಜುವಾನ್ ಫ್ಯಾಬ್ಲೋ ಫೆರೇಜ್ ಆಲ್ಫಾನ್ಸೋ ಅಬ್ದುಲ್ಲಾ ತಾರಿಕಿ ಅಂತ ಹೇಳ್ತೀವಿ. ಇವರಿಬ್ಬರೂ ಸೇರಿಕೊಂಡು ಒಪೆಕ್ಕನ್ನು ಹುಟ್ಟಾಕ್ತಾರೆ. ಪ್ರಧಾನ ಕಚೇರಿ ಆಸ್ಟ್ರಿಯಾದ ವಿಯೆನ್ನಾದಲ್ಲಿದೆ. ಓಕೆ, ಸೊ ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ಕಂಪನಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು 2023ರ ರಾಷ್ಟ್ರೀಯ ಶಕ್ತಿ ಸಂರಕ್ಷಣಾ ಪ್ರಶಸ್ತಿಯನ್ನು ನೀಡಿದ್ದಾರೆ ನೋಡಿ. ರಾಷ್ಟ್ರೀಯ ಶಕ್ತಿ ಸಂರಕ್ಷಣಾ ಪ್ರಶಸ್ತಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಕ್ರಾಂಪ್ಟನ್ ಗ್ರೀವ್ಸ್ ಅಂತ ಹೇಳ್ತೀವಿ. ಕ್ರಾಂಪ್ಟನ್ ಗ್ರೀವ್ಸ್ ಕಂಪನಿಗೆ ನೀಡಲಾಗಿದೆ. ಸೊ ಹಾಗಾದರೆ ಈ ಒಂದು ಮಾಹಿತಿ ದಿ ಹಿಂದೂ ಪೇಪರ್ನಲ್ಲಿ ನೀಡಿದ್ರು ಗಮನಿಸಿ. ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡು 2023 ಸೊ ಇದಕ್ಕೆ ನೀಡಲಾಗಿದೆ. ಸೊ ನಾವು ಪ್ರೆಸಿಡೆಂಟ್ ದ್ರೌಪದಿ ಮುರ್ಮುರವರು ಈ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ. ಸೊ ಯಾವುದಕ್ಕೆ ಅಂತ ಕೇಳಿದರೆ ನೋಡಿ ಇಲ್ಲಿ ಗಮನಿಸಿ, ಕ್ರಾಂಪ್ಟನ್ ಗ್ರೀವ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಕ್ರಾಂಪ್ಟನ್ ಗ್ರೀವ್ಸ್ ಕನ್ಸ್ಯೂಮರ್ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಈ ಒಂದು ಕಂಪನಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ನೋಡಿ. ಗಮನಿಸಿ ನೀವು. ಸೊ ಇಲ್ಲಿ CGCEL ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಹಾಗಾದರೆ ಈ ಪ್ರಶಸ್ತಿಯನ್ನು ವಿದ್ಯುತ್ ಸಚಿವಾಲಯ ನೀಡುತ್ತದೆ ನೋಡಿ. ಗಮನದಲ್ಲಿರಲಿ ಸ್ನೇಹಿತರೆ, ಈ ಪ್ರಶಸ್ತಿಯನ್ನು ವಿದ್ಯುತ್ ಸಚಿವಾಲಯ ನೀಡುತ್ತದೆ. ಈ ಪ್ರಸ್ತುತ ಮುಖ್ಯವಾಗಿ ದ್ರೌಪದಿ ಮುರ್ಮುರವರು ಈ ಒಂದು ಪ್ರಶಸ್ತಿಯನ್ನು ಕ್ರಾಂಪ್ಟನ್ ಗ್ರೀವ್ಸ್ ಸಂಸ್ಥೆಗೆ ನೀಡಿದ್ದಾರೆ. ಯಾವ ಕಾರಣಕ್ಕಾಗಿ ಅಂತ ಅಂದರೆ ನೋಡಿ, ಈ ಕಂಪನಿಯು ಸ್ಟೋರೇಜ್ ವಾಟರ್ ಹೀಟರ್ಗಾಗಿ ಒಂದು ತಯಾರು ಮಾಡಿತ್ತು. ಇದು ಇಂಧನ ದಕ್ಷತೆಯನ್ನು ಮಾಡುತ್ತದೆ. ಓಕೆ, ಇಂಧನ ದಕ್ಷತೆ ಮಾಡ್ತಕ್ಕಂಥ ಕಾರಣದಿಂದಾಗಿ ಸೊ ಇದು ಅತ್ಯಂತ ಶಕ್ತಿ ದಕ್ಷ ಸಾಧನದ ವಿಭಾಗದಲ್ಲಿ ಇದಕ್ಕೆ ಆಯ್ಕೆ ಮಾಡಲಾಗಿದೆ. ನೆಕ್ಸ್ಟ್ ನಾವು 7ನೇ ಕ್ವಶನ್ ನೋಡೋಣ. ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ಶ್ರೀನಿವಾಸ್ ಅಯ್ಯಂಗರ್ ರಾಮಾನುಜನ್ ಅವರ ಸ್ಮರಣಾರ್ಥ ರಾಷ್ಟ್ರೀಯ ಗಣಿತ ದಿನವನ್ನು ಆಯೋಜಿಸಲಾಗುತ್ತದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಡಿಸೆಂಬರ್ 22. ನಾವು ಪ್ರತಿ ವರ್ಷ ಡಿಸೆಂಬರ್ 22ರಂದು ರಾಮಾನುಜನ್ ಜನ್ಮದಿನ ಆವತ್ತು. ಸೊ ಆ ದಿನವನ್ನು ನಾವು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ಡಿಸೆಂಬರ್ 22ನ್ನು ರಾಷ್ಟ್ರೀಯ ಗಣಿತ ದಿನ ಎಂದು ಆಚರಿಸಲಾಗುತ್ತದೆ. ಭಾರತದ ಶ್ರೇಷ್ಠ ಗಣಿತಜ್ಞ ಶ್ರೀನಿವಾಸ ಅಯ್ಯಂಗರ್ ರಾಮಾನುಜನ್ ಅವರ ಸ್ಮರಣಾರ್ಥ ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸಲಾಗುತ್ತದೆ. ಹಾಗಾದರೆ ರಾಷ್ಟ್ರೀಯ ಗಣಿತ ದಿನದ ಇತಿಹಾಸವನ್ನು ನಾವು ನೋಡೋದಾದರೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಶ್ರೀನಿವಾಸ್ ರಾಮಾನುಜನ್ ಅವರ 125ನೇ ಜನ್ಮದಿನದ ಸಂದರ್ಭದಲ್ಲಿ ಡಿಸೆಂಬರ್ 22, 2012ರಂದು ರಾಷ್ಟ್ರೀಯ ಗಣಿತ ದಿನವನ್ನು ಆಚರಣೆ ಮಾಡಲು ಪ್ರಾರಂಭಿಸ್ತಾರೆ. ಯಾವಾಗ? 2012ರಿಂದ ಚೆನ್ನೈನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ರಾಮಾನುಜನ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಈ ವಿಷಯವನ್ನು ಪ್ರಕಟಿಸ್ತಾರೆ.
ಈ ಸಂದರ್ಭದಲ್ಲಿ ಅವರು 2012ನೇ ವರ್ಷ ಏನಿದೆ ಆ ವರ್ಷವನ್ನು ರಾಷ್ಟ್ರೀಯ ಗಣಿತ ವರ್ಷ ಅಂತ ಕೂಡ ಘೋಷಣೆ ಮಾಡ್ತಾರೆ. ನೋಡಿ, 2012ರ ವರ್ಷ ರಾಷ್ಟ್ರೀಯ ಗಣಿತ ವರ್ಷ ಅಂತ ಘೋಷಣೆ ಮಾಡಲಾಗುತ್ತದೆ. ಇನ್ನು ಶ್ರೀನಿವಾಸ್ ಅಯ್ಯಂಗಾರ್ ರಾಮಾನುಜನವರ ಜೀವನ ಒಂದು ಕುರಿತು ನಾವು ನೋಡೋದಾದರೆ, ಇವರು 1887 ಡಿಸೆಂಬರ್ 22ರಂದು ತಮಿಳುನಾಡು ರಾಜ್ಯದ ಈರೋಡ್ ಆಗಿನ ಮದ್ರಾಸ್ ಪ್ರೆಸಿಡೆನ್ಸಿ ಈರೋಡ್ನಲ್ಲಿ ಜನಿಸ್ತಾರೆ. ನೋಡಿ, 1887ರಲ್ಲಿ. ರಾಮಾನುಜನ್ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಟ್ರಿನಿಟಿ ಕಾಲೇಜಿನ ಫೆಲೋ ಆಗಿರತಕ್ಕಂಥ ಭಾರತದ ಮೊಟ್ಟ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆ ಇವರ ಹೆಸರಿನಲ್ಲಿದೆ. ಅಷ್ಟೇ ಅಲ್ಲದೆ ಗಣಿತಶಾಸ್ತ್ರಕ್ಕೆ ರಾಮಾನುಜನ್ ಹಲವಾರು ರೀತಿಯ ಕೊಡುಗೆಯನ್ನು ನೀಡಿದ್ದಾರೆ. ಅಲ್ಲಿ ಮುಖ್ಯವಾಗಿ ರಾಮಾನುಜನ್ ಅವರು ನೋಡಿ ಪೈ ನಕ್ಷೆ ಅನ್ನು ರಚನೆ ಮಾಡ್ತಾರೆ. ಅಂದರೆ ಪೈನ ಅನಂತ ಸರಣಿಗಳಿಗೆ ಫೇಮಸ್ ಇವರು. ಪೈ ನಕ್ಷೆ ಅಥವಾ ಪೈನ ಸರಣಿಗಳೇನಿದ್ದಾವೆ ಇದಕ್ಕೆ ತುಂಬಾ ಫೇಮಸ್ಸು. ಅಷ್ಟೇ ಅಲ್ಲದೆ ರಾಮಾನುಜನ್ ಗಣಿತಶಾಸ್ತ್ರಕ್ಕೆ ಸಂಬಂಧಿಸಿದ ಇತರ ಹಲವು ಗಮನಾರ್ಹ ಕ್ಷೇತ್ರಗಳಿಗೆ ಕೊಡುಗೆ ನೀಡಿದ್ದಾರೆ. ಅದರಲ್ಲಿ ನೀವಿಲ್ಲಿ ಗಮನಿಸಬಹುದು ಆಪ್ಷನನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತಿದ್ದು. ಒಂದನೇದಾಗಿ ಹೈಪರ್ ಜಾಮಿತಿಯ ಸರಣಿ, ಎರಡನೇದಾಗಿ ರೈಮನ್ ಸರಣಿ, ಮೂರನೇದಾಗಿ ಎಲಿಪ್ಟಿಕ್ ಇಂಟೆಗ್ರಲ್, ನಾಲ್ಕನೇದಾಗಿ ಅಣುಕು ತೀಟಾ. ನೋಡಿ, ತೀಟಾ ಅಂತ ಹೇಳಿದ್ವಿ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಗಮನಿಸಿ. ಅಣುಕು ತೀಟಾ ಕಾರ್ಯ, ವಿಭಿನ್ನ ಸರಣಿಯ ಸಿದ್ಧಾಂತ. ಈ ರೀತಿ 5 ಪ್ರಮುಖ ಸಿದ್ಧಾಂತಗಳಿಗೆ ವಿಶ್ವ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಇವರು ಓನ್ ಆಗಿ ಇವನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಓಕೆ, ಎಲ್ಲ ಸಾಧನೆಯನ್ನು ಮಾಡಿರ್ತಕ್ಕಂಥ ರಾಮಾನುಜನವರು ತೀವ್ರವಾದ ಅನಾರೋಗ್ಯದ ಕಾರಣದಿಂದಾಗಿ ಕೇವಲ ತಮ್ಮ 32ನೇ ವಯಸ್ಸಿನಲ್ಲಿ ಏಪ್ರಿಲ್ 26, 1920ರಂದು ನಿಧನರಾಗ್ತಾರೆ. ಓಕೆ, ಆ ಕಾರಣಕ್ಕಾಗಿ ಪ್ರತಿ ವರ್ಷ 22 ವರ್ಷದ ಒಳಗಿನ ಗಣಿತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಪ್ರಖ್ಯಾತ ವ್ಯಕ್ತಿಗಳಿಗೆ ರಾಮಾನುಜನ್ ಪ್ರಶಸ್ತಿಯನ್ನು ಕೂಡ ನೀಡಲಾಗುತ್ತದೆ. ಇದು ಕೂಡ ನಿಮಗೆ ಗೊತ್ತಿದೆ. ನೆಕ್ಸ್ಟ್ ನಾವು 8ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಮಣಿಪುರದ ಆರೋಗ್ಯ ಸಚಿವ ಡಾಕ್ಟರ್ ಸಮಪ್ ರಂಜನ್ ಸಿಂಗ್ ಅವರು ಸಾನ್ಸ್ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ. ಹಾಗಾದರೆ ಇದು ಯಾವ ರೋಗವನ್ನು ತೊಡೆದುಹಾಕಲು ಬಯಸುತ್ತದೆ? ಸಾನ್ಸ್ ಅಭಿಯಾನ. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2, ನ್ಯೂಮೋನಿಯಾ ರೋಗ. ಹಾಗಾದರೆ ನ್ಯೂಮೋನಿಯಾ ಎಂಬುದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಒಂದು ರೋಗ. ನೋಡಿ, ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು ಸಾನ್ಸ್ ಕ್ಯಾಂಪಿಯನ್ 2023-24ರವರೆಗೆ. ಇದು ಇರ್ತಕ್ಕಂಥದ್ದು, ಇದು ಚೈಲ್ಡ್ ಹುಡ್ ಸಂಬಂಧಪಟ್ಟಂತೆ ನ್ಯೂಮೋನಿಯಾ ರೋಗಕ್ಕೆ ಸಂಪೂರ್ಣವಾಗಿ ತೊಡೆದು ಹಾಕುವ ಉದ್ದೇಶದಿಂದ ಇದನ್ನು ಜಾರಿಗೆ ತರಲಾಗಿದೆ. ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಗಮನಿಸಿ. ಮಣಿಪುರದ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಸಾಮಾಜಿಕ ಜಾಗೃತಿ ಮತ್ತು ನ್ಯೂಮೋನಿಯಾವನ್ನು ಯಶಸ್ವಿಯಾಗಿ ತಟಸ್ಥಗೊಳಿಸಲು ಕ್ರಮ ಸಾನ್ಸ್ ಅಭಿಯಾನವನ್ನು 2023-24 ಉದ್ಘಾಟಿಸಿದ್ದಾರೆ. ಸಾನ್ಸ್ನ ವಿಸ್ತೃತ ರೂಪವನ್ನು ನೀವಿಲ್ಲಿ ಗಮನಿಸಬಹುದು. ಸಾನ್ಸ್ ಅಂದರೆ ಸೋಷಿಯಲ್ ಅವೇರ್ನೆಸ್ ಆ್ಯಂಡ್ ಆ್ಯಕ್ಷನ್ ಟು ನ್ಯೂಟ್ರಲೈಸ್ ನ್ಯೂಮೋನಿಯಾ ಸಕ್ಸಸ್ಫುಲಿ ಎಂಬುದು ಇದರ ಸಂಪೂರ್ಣ ವಿವರಣೆಯಾಗಿದೆ. ಬಾಲ್ಯದ ನ್ಯೂಮೋನಿಯಾವು ಭಾರತದಲ್ಲಿ ಗಂಭೀರವಾಗಿ ಕಾಳಜಿಯಾಗಿ ಉಳಿದಿದೆ. 5 ವರ್ಷದೊಳಗಿನ ಮಕ್ಕಳಲ್ಲಿ ಪ್ರಮುಖ ಸಾಂಕ್ರಾಮಿಕ ಕೊಲೆಗಾರನಾಗಿ ಮುಂದುವರಿಯುತ್ತಿದೆ. ಇದು 5 ವರ್ಷದೊಳಗಿನ ಸಾವಿನಲ್ಲಿ ಭಾರತ ಸರಿಸುಮಾರು 17.50% ನ್ಯೂಮೋನಿಯಾ ರೋಗದಿಂದ ಮಕ್ಕಳು ಬಳಲ್ತಾ ಇದ್ದಾರೆ. ಅಂದರೆ ಶ್ವಾಸಕೋಶದ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಹಾಗಾದರೆ ಏನಿದು ನ್ಯೂಮೋನಿಯಾ? ನ್ಯೂಮೋನಿಯಾವು ವೈರಸ್, ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರಗಳ ಸೋಂಕಿನಿಂದ ಉಂಟಾಗುವ ಶ್ವಾಸಕೋಶದ ಕಾಯಿಲೆಯ ಒಂದು ನಿದರ್ಶನವಾಗಿದೆ. ಆ ಕಾರಣಕ್ಕಾಗಿ ಮಕ್ಕಳನ್ನು ಅಂದರೆ 5 ವರ್ಷದೊಳಗಿನ ಮಕ್ಕಳನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಓಕೆ, ನ್ಯೂಮೋನಿಯಾ ಅದು ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಶಿಲೀಂಧ್ರಗಳಿಂದ ಮಾನವನ ದೇಹಕ್ಕೆ ಹರಡುತ್ತದೆ, ವಿಶೇಷವಾಗಿ ಮಕ್ಕಳ ದೇಹಕ್ಕೆ. ಅಂದರೆ ಅವರಿಗೆ ಉಸಿರಾಟದ ತೊಂದರೆಯನ್ನು ಕೊಟ್ಟು ಅವರ ಸಾವಿಗೆ ಕಾರಣವಾಗುತ್ತದೆ. ಇದು
ಇದು 1 ಅಥವಾ 2 ಶ್ವಾಸಕೋಶಗಳಲ್ಲಿನ ಗಾಳಿಯ ಚೀಲಗಳು ಅಂದರೆ ಅಲ್ವಿಯೋಲಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಅದು ಉರಿಯುವಂತೆ ಮಾಡುವ ಒಂದು ಕಾಯಿಲೆಯಾಗಿದೆ. ಉರಿತಕ್ಕೊಳಗಾಗಿ ಇರತಕ್ಕಂಥದ್ದು. ನ್ಯೂಮೋನಿಯಾ ವಿರುದ್ಧ ತೆಗೆದುಕೊಂಡ ಕ್ರಮಗಳ ಬಗ್ಗೆ ನೋಡೋಣ. 2025ರ ವೇಳೆಗೆ ಮಕ್ಕಳಲ್ಲಿ ನ್ಯೂಮೋನಿಯಾ ಸಾವುಗಳನ್ನು 1000 ಜೀವಂತ ಜನನಗಳಿಗೆ 3ಕ್ಕಿಂತ ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಗುರಿಯನ್ನು ಹಾಕಿಕೊಂಡಿದೆ. ನೋಡಿ, 1000 ಮಕ್ಕಳಲ್ಲಿ ಕೇವಲ 3 ಅಂದರೆ 3ಕ್ಕಿಂತ ಕಡಿಮೆ ಸಾವುಗಳ ಪ್ರಕರಣವನ್ನು ದಾಖಲಿಸುವ ಪ್ರಮುಖ ಗುರಿಯನ್ನು ಕೇಂದ್ರ ಸರ್ಕಾರ 2025ರ ವೇಳೆಗೆ ನಾವು ಮಾಡಬೇಕು ಎಂಬತಕ್ಕಂಥ ಗುರಿಯನ್ನು ಹಾಕಿಕೊಂಡಿದೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 9ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ಕಂಪನಿಯು ಬಹುಭಾಷಾ ಕೃತಕ ಬುದ್ಧಿಮತ್ತೆ ಕೃತ್ರಿಮ್ AI ಅನ್ನು ಅನಾವರಣಗೊಳಿಸಿದೆ? ನೋಡಿ, ಕೃತ್ರಿಮ್ AI ಸರಿಯಾದಂಥ ಉತ್ತರ ಓಲಾ ಸಂಸ್ಥೆ. ನೋಡಿ, ಮೀಟ್ ಭವಿಷ್ಯ ಅಗರ್ವಾಲ್ ಅಂತ ಹೇಳ್ತೀವಿ. ಕೃತ್ರಿಮ್ ಎಂಬುದು ಒಂದು ಚಾಟ್ GPT ವಿರುದ್ಧವಾಗಿ ಬಂದಿರತಕ್ಕಂಥ ಒಂದು ಪ್ರಮುಖ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಅಪ್ಲಿಕೇಶನ್ ಆಗಿದೆ. ಇಲ್ಲಿ ನೀವು ಗಮನಿಸಬಹುದು, ವರ್ಲ್ಡ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಕೃತ್ರಿಮ್ SI. ಓಕೆ, AI ಅಂತ ಹೇಳ್ತೀವಿ. ಡೀಟೇಲ್ಸನ್ನು ನೋಡಿ. ಚಾಟ್ GPTಗೆ ಭಾರತದ ಪರ್ಯಾಯ ಉತ್ತರ ಎಂದೇ ಹೇಳಲಾಗುತ್ತಿರುವ ಬಹುಭಾಷಾ ಕೃತಕ ಬುದ್ಧಿಮತ್ತೆ ಕೃತ್ರಿಮ್ AI ಅನ್ನು ರೈಡಿಂಗ್ ಸೇವಾ ಸಂಸ್ಥೆಯಾಗಿರತಕ್ಕಂಥ ಓಲಾ ಅನಾವರಣಗೊಳಿಸಿದೆ. ಉದ್ದೇಶವೇನು? ಸಾಮಾನ್ಯವಾಗಿ ಹಾಲಿ ಅಸ್ತಿತ್ವದಲ್ಲಿರುವ ಚಾಟ್ GPT AI ಇಂಗ್ಲೀಷ್ನಲ್ಲಿ ಕೇಳುವ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸುತ್ತದೆ. ಆದರೆ ಓಲಾ ಸಂಸ್ಥೆ ಅನಾವರಣಗೊಳಿಸಿರತಕ್ಕಂಥ ಕೃತ್ರಿಮ್ AI ಏನಿದೆ ಬಹುಭಾಷಾ ಆ್ಯಪ್ ಆಗಿದೆ. ಸರಿಸುಮಾರು ಭಾರತದಾದ್ಯಂತ ಸಂಸ್ಕೃತ ಸೇರಿದಂತೆ 22 ಭಾರತೀಯ ಭಾಷೆಗಳಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಇನ್ಮೇಲೆ ಇಂಗ್ಲೀಷ್ ಆಗಿರ್ಬೋದು, ಹಿಂದಿ, ತಮಿಳು, ಬೆಂಗಾಳಿ ಸೇರಿದಂತೆ ಒಟ್ಟು 10 ಇತರೆ ಭಾಷೆಗಳಲ್ಲಿ ಪ್ರಕ್ರಿಯೆಗಳನ್ನು ನೀಡುತ್ತದೆ ಇದು. ಓಕೆ, ನೆಕ್ಸ್ಟು 10ನೇ ಕ್ವಶನ್ ನೋಡೋಣ. ಇದೇ ಮೊಟ್ಟ ಮೊದಲ ಬಾರಿಗೆ ಭಾರತದ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಯುನೆಸ್ಕೋ ನೀಡುವ ಪ್ರತಿಷ್ಠಿತ ಫ್ರಿಕ್ಸ್ ವರ್ಸೈಲ್ಸ್ ಗೌರವಕ್ಕೆ ಪಾತ್ರವಾಗಿದೆ? ಅಂದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಅಂತ ನೀವು ಗಮನಿಸಿ. ಅಂದರೆ ಇದುವರೆಗೂ ಭಾರತದ ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೂ ಪಡೆದಿಲ್ಲದಂತಹ ಫ್ರಿಕ್ಸ್ ವರ್ಸೈಲ್ಸ್ ಗೌರವಕ್ಕೆ ಭಾರತದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಂದು ಪಾತ್ರವಾಗಿದೆ. ಅದು ಯಾವುದು? ನೋಡಿ, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನೋಡಿ, ಇಲ್ಲಿ ಗಮನಿಸಿ ನೀವು, ಬೆಂಗಳೂರು ಏರ್ಪೋರ್ಟ್ ಏನಿದೆ ಅದರ ಏರ್ಪೋರ್ಟ್ನ ಒಳಗಡೆ ಇರತಕ್ಕಂಥ T2 ಅಂತ ಹೇಳ್ತೀವಿ. ಅಂದರೆ ಟರ್ಮಿನಲ್ 2 ಏನಿದೆ ಇದು ವಿಶ್ವದಲ್ಲೇ ಅತ್ಯಂತ ಸುಂದರವಾಗಿದೆ. ಇದು ಅಂದರೆ ಈ ಏರ್ಪೋರ್ಟ್ನ ಒಳಗಡೆ ಇರತಕ್ಕಂಥ ಟರ್ಮಿನಲ್ 2 ಏನಿದೆ ಇದು ಅತ್ಯಂತ ಸುಂದರವಾಗಿದ್ದು ಈಗ ಯುನೆಸ್ಕೋ ನೀಡುವ ಫ್ರಿಕ್ಸ್ ವರ್ಸೈಲ್ಸ್ ಪುರಸ್ಕಾರ ಈ ಪ್ರಶಸ್ತಿ ಗಳಿಸಿದ ದೇಶದ ಮೊದಲ ಏರ್ಪೋರ್ಟ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಗಮನಿಸಿ, ನಗರದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ವಿಶ್ವದ ಅತ್ಯಂತ ಸುಂದರ ವಿಮಾನ ನಿಲ್ದಾಣಗಳಲ್ಲಿ ಒಂದೆಂದು ಹಿರಿಮೆಗೆ ಪಾತ್ರವಾಗಿದೆ. ಈ ಮೂಲಕ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಯುನೆಸ್ಕೋ ನೀಡುವ ಫ್ರಿಕ್ಸ್ ವರ್ಸೈಲ್ಸ್ ಗೌರವಕ್ಕೆ ಪಾತ್ರವಾಗಿದೆ. ವಿಶೇಷವೆಂದರೆ ಈ ಗೌರವಕ್ಕೆ ಪಾತ್ರವಾದ ಮೊದಲ ನಿಲ್ದಾಣ ಎಂಬ ಹಿರಿಮೆಗೆ ಬೆಂಗಳೂರು ವಿಮಾನ ನಿಲ್ದಾಣ ಪಾತ್ರವಾಗಿದೆ. ಒಳಾಂಗಣ ವಿನ್ಯಾಸಕ್ಕಾಗಿ ಬೆಂಗಳೂರು ಏರ್ಪೋರ್ಟ್ನ ಟರ್ಮಿನಲ್ 2ಗೆ ಗೌರವ ಸಂದಿದೆ. ಹಾಗಾದರೆ ಈ ಒಂದು ಟರ್ಮಿನಲ್ 2 ಅದರ ವಿಶೇಷತೆ ಏನು? ಸರಿಸುಮಾರು ಇದು 2,55,661 ಚದುರ ಮೀಟರ್ ವಿಸ್ತೀರ್ಣದಲ್ಲಿದೆ. ಟರ್ಮಿನಲ್ 2 ಅನ್ನು 4 ಬೃಹತ್ ಅಡಿಪಾಯದ ಕಂಬಗಳ ಮೇಲೆ ನಿರ್ಮಿಸಲಾಗಿದೆ. ಇಲ್ಲಿನ ಉದ್ಯಾನ ಬಹು ಆಕರ್ಷಣೀಯವಾಗಿದ್ದು ಪರಿಸರ ಮತ್ತು ಕರ್ನಾಟಕದ ಶ್ರೀಮಂತ ಪರಂಪರೆ, ಸಂಸ್ಕೃತಿ, ಆಚರಣೆಗಳನ್ನು ಕಾಣಬಹುದು. ಈ ಟರ್ಮಿನಲ್ನ ಮೊದಲ ಹಂತವು ನವೆಂಬರ್ 11, 2022ರಂದು ಉದ್ಘಾಟಿಸಲಾಗಿತ್ತು. ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದ್ರು ಇದನ್ನು. ಇದನ್ನು ಕ್ವಶನನ್ನು ಕೂಡ ಕೇಳಿದ್ರು ಸ್ನೇಹಿತರೆ ಒಂದು ಎಕ್ಸಾಮಲ್ಲಿ.
ನರೇಂದ್ರ ಮೋದಿಯವರು ಇತ್ತೀಚೆಗೆ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಹು ಕೋಟಿಯ ವೆಚ್ಚದ ಟರ್ಮಿನಲನ್ನು ನಿರ್ಮಾಣ ಮಾಡಿದ್ದರು ಅಂತ. ಸೊ ಇದು ಅದೇ ಟರ್ಮಿನಲ್ ಇದೀಗ ಯುನೆಸ್ಕೋದ ಸೊ ಈ ಒಂದು ಪ್ರೈಸ್ಗೆ ಪಾತ್ರವಾಗಿರ್ತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ನಾವು 2ನೇ ಕ್ವಶನ್ ನೋಡೋಣ. 11ನೇ ಕ್ವಶನ್. ಕೆಳಗಿನ ಯಾರು 2023ನೇ ಸಾಲಿನ ಚೆನ್ನೈ ಗ್ರ್ಯಾಂಡ್ ಮಾಸ್ಟರ್ಸ್ ಚೆಸ್ ಚಾಂಪಿಯನ್ಸ್ ಕಿರೀಟವನ್ನು ಗೆದ್ದುಕೊಂಡಿದ್ದಾರೆ? ಡಿ. ಗುಕೇಶ್ಗೆ ಚೆನ್ನೈ ಗ್ರ್ಯಾಂಡ್ ಮಾಸ್ಟರ್ಸ್ ಕಿರೀಟ ದೊರೆತಿದೆ ಸ್ನೇಹಿತರೆ. ಸೊ ಇದು ಕೂಡ ನೆನಪಿಟ್ಕೋಬೇಕು, ಸೊ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 12ನೇ ಕ್ವಶನ್ ನೋಡಿ. ಕೆಳಗಿನ ಯಾವ ಏಕೈಕ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಪ್ಪು ಹುಲಿಗಳು ಕಂಡುಬರುತ್ತವೆ? ನೋಡಿ, ಕಪ್ಪು ಹುಲಿಗಳು ಭಾರತದಲ್ಲಿ ಕಂಡುಬರುತ್ತವೆ. ಅಂದರೆ ಅದರ ಮೇಲಿರ್ತಕ್ಕಂಥ ಪಟ್ಟಿಯ ವಿಧಗಳು ತುಂಬಾ ಕಪ್ಪಾಗಿರ್ತವೆ. ಈ ಕಪ್ಪು ಹುಲಿಗಳು ಭಾರತದಲ್ಲಿ ಕೇವಲ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಮಾತ್ರ ಕಂಡುಬರ್ತವೆ. ಅದು ಯಾವುದು? ಸೊ ಸರಿಯಾದಂಥ ಉತ್ತರ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ. ಸೊ ದೇಶದಲ್ಲಿ ಅಟ್ ಪ್ರೆಸೆಂಟ್ಲಿ 10 ಕಪ್ಪು ಹುಲಿಗಳು ಕಂಡುಬರುತ್ತೆ. ನೀವು ಇಲ್ಲಿ ಗಮನಿಸಬಹುದು, ಈ ಹುಲಿಯನ್ನು ಆಲ್ಮೋಸ್ಟ್ ಕಪ್ಪು ಬಣ್ಣದಲ್ಲಿ ಇರತಕ್ಕಂಥದ್ದಿದು. ಓಕೆ, ಸೊ ಇದು ಒಡಿಸ್ಸಾದಲ್ಲಿ ಕಂಡುಬರತಕ್ಕಂಥ ಸಿಮ್ಲಿಪಾಲ್ ಹುಲಿ ಅಥವಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮಾತ್ರ ಕಂಡುಬರುತ್ತವೆ. ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ದೇಶದಲ್ಲಿ ಸದ್ಯ ನೋಡಿ ಪ್ರೆಸೆಂಟ್ಲಿ 10 ಕಪ್ಪು ಹುಲಿಗಳು ಕಂಡುಬರ್ತವೆ. ಅವೆಲ್ಲವೂ ಒಡಿಸ್ಸಾದಲ್ಲಿ ಕಂಡುಬರುವ ಸಿಮ್ಲಿಪಾಲ್ನಲ್ಲಿಯೇ ಇವೆ ಎಂದು ಸರ್ಕಾರವು ಸಂಸತ್ತಿಗೆ ಗುರುವಾರ ತಿಳಿಸಿದೆ. 2022ರಲ್ಲಿ ದೇಶಾದ್ಯಂತ ನಡೆಸಿದ್ದ ಹುಲಿ ಗಣತಿಯ ಪ್ರಕಾರ ಸಿಮ್ಲಿಪಾಲ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಒಟ್ಟು 16 ಹುಲಿಗಳಿವೆ. ಅವುಗಳಲ್ಲಿ 10 ಹುಲಿಗಳು ಮೆಲಾನಿಸಮ್ ಅಂದರೆ ಕಪ್ಪು ಪಟ್ಟಿಗಳು ಪ್ರಧಾನವಾಗಿ ಗೋಚರಿಸುವುದು ಲಕ್ಷಣ ಹೊಂದಿವೆ ಎಂದು ಕೇಂದ್ರ ಪರಿಸರ ಖಾತೆ ರಾಜ್ಯ ಸಚಿವ ಅಶ್ವಿನಿ ಕುಮಾರ್ ಚೌಬೆ ರಾಜ್ಯಸಭೆಗೆ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಓಕೆ, ಸೊ ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ ಸ್ನೇಹಿತರೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.